ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ನಮ್ಮ ರಾಜ್ಯದಲ್ಲಿ ಕೋಕಿಲಾ ಲೇಔಟ್ ಅಂತ ಕೇರಳದಿಂದ ಬಂದಂಥವರು ಮತ್ತು ಬಾಂಗ್ಲಾದಿಂದ ಅಂತ ಬಂದವರು ಒಂದು ಲೇಔಟ್ನೇ ಮಾಡ್ಕೊಂಬಿಟ್ಟವ್ರೆ. ಕೋಕಿಲಾ ಲೇಔಟ್ ಹೋಗಿ ಈಗ ವಾಸಿಮ್ ಲೇಔಟ್ ಆಗ್ಬಿಟ್ಟೈತಂತೆ. ಅವನ ಹೆಸ್ರನ್ನೇ ಇಕ್ಕೊಂಬಿಟ್ಟವನೆ. ಅವರದು ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ತಿಂದು ಮಜಾ ಮಾಡಿ 5-5 ಲಕ್ಷ 6 ಲಕ್ಷಕ್ಕೆಲ್ಲ ಇದನ್ನೇ ಮಾರಿಬಿಟ್ಟಿದ್ದಾರೆ. ನಮಗೂ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಮತ್ತು ರಾಜಕಾರಣಿಗಳಿಗೆ ಬೇಕಾಗಿರೋದು ಅಂಥವರೇ ಬೇಕಾಗಿರೋದು. ಏನು ಹೇಳಿ, ಮಾರಿ ನಮಗೊಂದಷ್ಟು ಕೊಡಿ, ನೀವು ಒಂದಷ್ಟು ತಗೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಕೂತ್ಕೊತೀವಿ. ಮತ್ತು ಅಧಿಕಾರಿಗಳು ಅದಕ್ಕಿಂತ ಡಬ್ಬಲ್ಲು. ಅಧಿಕಾರಿಗಳಿಗೆ ಏನು ಗೊತ್ತಾ, ಅವ್ರಿಗೆ ಆಯಾ ಟೈಮ್ಗೆ ಆಯಾ ದಿವಸಕ್ಕೆ ಏನು ಖರ್ಚಿಗೆ ಕಾಸು ಸಿಕ್ಬಿಟ್ರೆ ತಾಗೋ ಅದನ್ನೂ ಮಾರಿಬಿಡ್ತಾರೆ, ಇನ್ನೂ ಒಂದು ಮಾರಿಬಿಡ್ತಾರೆ. ಯಾವನ್ ಕೇಳೋನವನೇ. ಅವ್ರಿಗೆಲ್ಲ ಕರೆಂಟು, ನೀರು ಎಲ್ಲ ವಸತಿ ಸೌಕರ್ಯ ಇದೆ. ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ನಿಯರೆಸ್ಟ್ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ ನೀರೇ ಇಲ್ಲ. ಎಷ್ಟೋ ಕಡೆ ಕರೆಂಟೇ ಇಲ್ಲ. ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಒಂದು 2-3 ಬಿಲ್ಡಿಂಗ್ ಕಟ್ತಾಯಿದ್ದಾರೆ, ಅವ್ರಿಗೆ ಕರೆಂಟೇ ಕೊಟ್ಟಿಲ್ಲ. ಅವರು ಇದನ್ನು ಹಾಕ್ಕೊಂಡು ಮೋಟ್ರ್ ಹಾಕ್ಕೊಂಡು ಕರೆಂಟಿಗೆ ಉತ್ಪತ್ತಿ ಮಾಡಿಕೊಂಡು ಇದನ್ನು ಮಾಡ್ತಾವ್ರೆ. ಜನ್ರೇಟ್ರ್ ಇಕ್ಕೊಂಡವ್ರೆ, ಎಲ್ಲ ಬಿಲ್ಡಿಂಗ್ ಕಟ್ಟಿಸ್ತವ್ರೆ. ಎಲ್ಲಿ? ಜಯನಗರದಲ್ಲೇ. ಏನೇನು ಜಾಸ್ತಿ ಬೇಡ, ಜಯನಗರ ಅಲ್ಲ, ಇದು ಏನೋ ತಾತ್ಗುಣಿನಲ್ಲಿ ನಮ್ಮ ಸ್ನೇಹಿತರೊಬ್ಬರು. ಅರ್ಥ ಆಯ್ತಾ? ಆದರೆ ಇಲ್ಲಿ ಯಾರೋ ದೇಶದಿಂದ ಬಂದವನು, ಯಾವುದೇ ದೇಶದಿಂದ, ಯಾವುದೋ ಊರಿಂದ, ಆಂಧ್ರದಿಂದ ಬಂದ್ರಂತೆ, ತಮಿಳ್ನಾಡಿಂದ ಬಂದ್ರಂತೆ, ಎಲ್ಲ ಮುಸ್ಲಿಮ್ನವರು ಅಂದರೆ ಇವ್ರಿಗೆ ಹಬ್ಬ. ಯಾಕೆ ಹೇಳಿ? ನೆಕ್ಸ್ಟ್ ಕಾಂಗ್ರೆಸ್ ಕೋಟ್ ಹಾಕೋಕ್ಕೆ ಬೇಕಲ್ಲ. ಇದಕ್ಕೆ ಕೃಷ್ಣ ಬೈರೇಗೌಡರ ಕ್ಷೇತ್ರ ಇದು. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಒಂದು ಚೂರು ಸಹಜ ಸ್ಥಿತಿ ಬೇಡವಾ? ಯೋಚನೆ ಬೇಡವಾ? ಯಾವ ರೀತಿ ಯೋಚನೆ ಮಾಡ್ತಾರೆ ಹೇಳಿ? ಅವ್ರಿಗೇನು ಯಾರು ಬರಲಿ, ಯಾವ ಜಾಗದಲ್ಲಾರು ಕೂತ್ಕೊಳ್ಳಿ, ಒಟ್ಟಿನಲ್ಲಿ ಅವ್ರಿಗೆ ಓಟ್ ಹಾಕ್ಬಿಟ್ರೆ ಸಾಕಾ? ಅಲ್ಲ ರೀ, ಓಟ್ಗೋಸ್ಕರನೇ ದೇಶನೀಗ ಮಾಡ್ತಾಯಿದ್ದೀರಾ ಹಂಗಂತಂದರೆ ನಿಮ್ಮ ಕೃಷ್ಣ ಬೈರೇಗೌಡ್ರೆ, ನಿಮ್ಮಪ್ಪ ಎಂಥ ಬೈರೇಗೌಡರು ಗೊತ್ತಾ ನಮಗೆ? ಜನತಾದಳದಲ್ಲಿ ತುಂಬ ಫೇಮಸ್ ಮ್ಯಾನು, ಅಷ್ಟೇ ನಿಷ್ಠೂರವಾಗಿ ಕಠೋರವಾಗಿರ್ತಕ್ಕಂಥವ್ರು. ನೀವೇನು ಹಿಂಗಾಗೋಗ್ಬಿಟ್ರಿ ಕೃಷ್ಣೇಗೌಡ್ರೆ? ಯಾಕೆ ಹಿಂಗಾದ್ರಿ ಹೇಳಿ? ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾಯಿದೆ ಅಂದರೆ ಒಂದು ತಪ್ಪನಿಗೆ ಗುರ್ಸೋಕ್ಕಾಗಲ್ವಾ? ನೀವು ಮಾಡ್ತಾ ಇರೋದು ತಪ್ಪಪ್ಪ, ಬೇಡ, ಹಿಂಗಲ್ಲ, ಹಿಂಗಂತ ಹೇಳೋಕ್ಕಾಗಲ್ವಾ? ಹೇಳಿ. ಅದು ಹೇಳ್ಬಿಟ್ರೆ ಅವಮಾನ ಆಗ್ಬಿಡುತ್ತಾ? ಕಾಂಗ್ರೆಸ್ನವರು ನಿಮ್ಮನ್ನೇನು ಒದ್ದು ಹೊರ್ಗೆ ಹಾಕ್ಬಿಡ್ತಾರಾ? ಹಾಕ್ತಾರೇನ್ರಿ? ಅಲ್ಲ, ನಿಮಗೆ ಯಾವುದಾದ್ರು ಸರಿ ಅಕ್ರಮವಾಗಿ ಓಟ್ ಬಂದರೆ ಸರಿ, ಓಟ್ ಚೋರಿ ಅಂತೀರಾ. ಯಾರು ಚೋರಿ ಮಾಡ್ತಾವ್ರೆ? ನೀವೇ ಕಾಂಗ್ರೆಸ್ನವರೇ ಮಾಡೋದು. ನೀವೇ ಅವ್ರಿಗೇನು ಮಾಡಿದ್ದೀರಾ? ರೇಷನ್ ಕಾರ್ಡ್ ಕೊಡೋದು, ಅವ್ರಿಗೆ ಆಧಾರ್ ಕಾರ್ಡ್ ಕೊಡೋದು, ಈಗ ಓಟ್ ಹಾಕೋಕ್ಕೆ ದಾರಿ ಮಾಡಿಕೊಟ್ಬಿಡೋದು. ನೀವು ಓಟ್ ಚೋರಿ ನೀವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದು ಯಾರ ಮೇಲೆ ಹೇಳ್ತೀರಾ ನೀವು ಇದನ್ನೀಗ? ಅಲ್ಲ, ಬಾಂಗ್ಲಾದಿಂದ ಬಂದವ್ರಿಗೆ ಮತ್ತು ಇವ್ರಿಗೆ, ಯಾರು ಕೇರಳದಿಂದ ಬಂದವ್ರಿಗೆ ಯಾಕೆ ನೀವು ಜಾಗ ಕೊಡಬೇಕು ನಿಮ್ಮ ಏರಿಯಾದಲ್ಲಿ? ಅದು ಗೌರ್ಮೆಂಟ್ ಜಾಗ, ಅದು ಕೋಕಿಲದು ಕಸ ಹಾಕೋಕ್ಕೆ, ವಿಲೇವಾರಿ ಮಾಡೋಕ್ಕೆ ಅಂತೇಳಿ ಜಾಗ ತಗೊಂಡಿರೋದು. ಆ ಜಾಗದಲ್ಲಿ ನೀವು ಸೈಟ್ ಕಟ್ತಾವ್ರೆ ಹೆಂಗಂತಂದರೆ ನಿಮ್ಮ ಅಧಿಕಾರಿಗಳು ನೀವೆಲ್ಲ ಸಾಮೀನಲ್ವಾ? ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು ಕೃಷ್ಣೇಗೌಡ್ರೆ? ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರೆ ಏನು ನೀವು ಉತ್ತರ ಕೊಡ್ತೀರಾ? ಇಲ್ಲ, ದುಡ್ಡು ಇದ್ದಿದ್ರೆ ನಾನು ಗ್ಯಾರಂಟಿ ಆಗ್ತಾಯಿದೆ, ನಿಮ್ಮ ಮೇಲೆ ಆಗ್ತಾಯಿದೆ. ಫಸ್ಟು ನಿಮ್ಮ ಮೇಲೆ, ಮತ್ತು ನಿಮ್ಮ DC ಇದ್ದಾನಲ್ಲ, DC ಮೇಲೆ ಕೇಸ್ ಆಗ್ತಾಯಿದೆ. ಹೆಂಗೆ ಬಿಟ್ಕೊಟ್ರು ಇವರು? ಇಷ್ಟು ದಿನ ಏನು ಕಣ್ಣು ಮುಚ್ಕೊಂಡು ಕೂತಿದ್ರಾ? ಏನು ಮಾಡ್ತಾಯಿದ್ದೀರಾ ಹಂಗಂತ ಗ್ಯಾರಂಟಿ ಮಾಡ್ತಾಯಿದ್ದೆ. ದುಡ್ಡಿಲ್ಲ, ಏನು ಮಾಡೋಣ? ದುಡ್ಡಿದ್ರೆ ಯಾರು ಕೊಡ್ರಿ, ಕೇಸ್ ಹಾಕಿ ನಾನು ಹೋರಾಟ ಮಾಡಿ ತೋರಿಸ್ಕೊಡ್ತೀನಿ ಏನು ಅಂತ. ಅಲ್ಲ ರೀ, ಅಕ್ರಮವಾಗಿ ಬಂದು ನೆಲೆಸೋರಿಗೆ ಈಗ ಏನೋ ಬೇರೆ ಲೇಔಟಲ್ಲಿ ಜಾಗ ಕೊಡ್ತೀವಿ ಹಿಂಗಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಏನು ಇವ್ರ ಅಪ್ಪನ ಮನೆಯದಾ? ಸಿದ್ದರಾಮಯ್ಯವ್ರ ಅಪ್ಪನ ಮನೆಯದಾ? ಅಶೋಕ್ ಹೇಳ್ತಾರಲ್ಲ, ಇದೆಲ್ಲ ಅಶೋಕ್ ಅವ್ರ ಮಾತು. ಅಲ್ಲ ರೀ, ನೀವು ಟೋಪಿ ಹಾಕೊಳ್ದೆ ಎಲ್ಲ ಕರ್ನಾಟಕ ಜನರಿಗೆ ಟೋಪಿ ಹಾಕ್ತಾಯಿದ್ದೀರಲ್ರಿ ಸಿದ್ದರಾಮಯ್ಯ ಅವರೇ. ಅಶೋಕ್ ಅವ್ರು ಹೇಳೋದು ಈ ಮಾತು. ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವ್ರು ಹೇಳ್ತಾ ಇರೋದು, ಟೋಪಿ ಹಾಕಿ ಎಲ್ಲರಿಗೂ ಟೋಪಿ ಹಾಕ್ತಾಯಿದ್ದೀರಲ್ಲಪ್ಪ ಹಂಗಂತ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಟೋಪಿನಾ? ಸಿದ್ದರಾಮಯ್ಯನಿಗೆ ಇದು ಸರಿ ಅನಿಸ್ತಾ ಇದು? ನಿಮ್ಮ ಮನಸ್ಸಿಗೆ ಏನಾದ್ರೂ ಒಳ್ಳೇದು ಅನಿಸ್ತೇನ್ರಿ ಇದು ಸಿದ್ದರಾಮಯ್ಯ ಅವರೇ? ಹೆಂಗೆ ಇದನ್ನೀಗ ನೀವು ಜೀರ್ಣ ಮಾಡ್ಕೋತೀರಾ? ಯಾವ ರೀತಿ ನೀವು ಸಂಭಾಲಿಸ್ಕೋತೀರಾ? ಹೇಳಿ. ಕೋಗಿಲೆ ಲೇಔಟ್ ಹೋಗಿ ಅದು ಯಾವುದೋ ಈಗ ಸಾಬ್ರೇಶ್ವರ್ಗಳಿಗೆ ಇಟ್ಕೊಂಡು ಅವ್ರವ್ರೆ ಯಾರೋ
ಆ ಏರಿಯಾದಲ್ಲಿ ಇದನ್ನು ಮಾರ್ಕೊಂಡು ತಿಂತಾನೋ ಅವನ ಹೆಸ್ರು ಇಕ್ಕೊಂಡ್ರೆ ಅದಕ್ಕೊಂದು ಲೇಔಟ್ ಹಾಕ್ಬಿಟ್ಟು ಅದಕ್ಕೊಂದು ಬೋರ್ಡ್ ಹಾಕ್ಬಿಡಿ ಅಷ್ಟೇ, ಆಯಿತಾ. ಟ್ಯಾನಿ ರೋಡಿಂದ ಕರ್ಕೊಂಬಂದವ್ರಂತೆ, ಯಾವುದೋ ಪೆನ್ಕೊಂಡೆಯಿಂದ ಪೆನ್ಕೊಂಡ ಅಂದರೆ ಅಲ್ಲಿಂದ ಕರ್ಕೊಂಬಂದವ್ರಂತೆ, ಕೇರಳದಿಂದ ಕರ್ಕೊಂಬಂದವ್ರೆ, ತಮಿಳ್ನಾಡಿಂದ ಕರ್ಕೊಂಬಂದವ್ರೆ. ಇಡೀ ರಾಜ್ಯದ್ದೇ ಎಲ್ಲ ಜನನೂ ಕರ್ಕೊಂಬಂದ್ಬಿಟ್ಟು ಒಂದು ಲೇಔಟ್ ಮಾಡಿಕೊಟ್ಬಿಡಿ. ಯಾರಿಗೆ? ಬರೀ ಮುಸ್ಲಿಮ್ನವ್ರಿಗೆ ಅಂತಾನೆ ಒಂದು ಊರೇ ಮಾಡಿಕೊಟ್ಬಿಡಿ, ಒಳ್ಳೇದೇ. ಯಾಕೆ ಹೇಳಿ? ಬಾಂಬ್ ಹಾಕೋರು ಎಲ್ಲ ಒಂದೇ ಕಡೆ ಇರಲಿ. ನೆಕ್ಸ್ಟು ರೆಡಿ ಆಗಬೇಕಲ್ಲ ಅವರು. ಅಪ್ಪಿ ನಾಳೆ ಅವರು ಪಾಕಿಸ್ತಾನಕ್ಕೆ ಇದನ್ನು ಕಳಿಸ್ತವ್ರೆ ಹೆಂಗಂತಂದರೆ, ಮೆಸೇಜ್ ಕಳಿಸ್ತಾರೆ ಹೆಂಗಂತಂದರೆ ಅಲ್ಲಿ ಇರಲೇಬೇಕಲ್ಲಿ ಇವರು. ಇದೆಲ್ಲ ಅಶೋಕ್ ಹೇಳ್ತಾ ಇರೋದು. ವೀಕ್ಷಣೆ ಮಾಡಿ ಅಶೋಕು ಇಷ್ಟೊತ್ತು ಗಂಟೆಗಟ್ಟಲೆ ಇದನ್ನು ಮಾಡಿದ್ರು. 13,000 ಜನ ನಿರಾಶ್ರಿತಿದ್ದಾರೆ ಅದರಂತೆ. ಏನೋ ಫ್ಲಡ್ಡಲ್ಲಿ ಇದಾಗಿರೋದು, ಶೀಟ್ ಹೊಡೆದೋಗಿರೋದು, ಮನೆ ಇಲ್ಲ, ಸ್ಕೂಲ್ಗಳ ಮೇಲೆ ಸೀಟ್ಗಳಿಲ್ಲ ಅಂತ. ಅವರು ವಿರೋಧ ಪಕ್ಷದವ್ರು ಹೇಳ್ತಾ ಇರಲಿ, ನಾವೇನು ಇದು ಮಾಡಿಲ್ಲ, ಕೇರ್ ಇಲ್ಲ. ಆದರೆ ವೇಣುಗೋಪಾಲ್ ಹೇಳಿದ ತಕ್ಷಣ ಓಡೋಗ್ಬಿಟ್ಟು ದಬ ಅಂತ. ವೇಣುಗೋಪಾಲ್ ಏನು ನಿಮ್ಮ ಮನೆ ದೇವರ ಸಿದ್ದರಾಮಯ್ಯವರೇ? ವೇಣುಗೋಪಾಲ್ ಯಾರು? ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ವೇಣುಗೋಪಾಲ? ಇಲ್ಲ ರೀ, ಇವರು ಕೇರಳದ ವೇಣುಗೋಪಾಲು. ಗೋಪಾಲಕೃಷ್ಣ ಅಲ್ಲಿ ಕೊಳಲು ಊದ್ತಾ ಇದ್ರೆ ನೀವು ಇಲ್ಲಿ ತಾತೈ ತಕತೈ ಅಂತ ಕುಣಿತಾ ಇದ್ದೀರಲ್ಲ. ಹಲೋ ಮಿಸ್ಟರ್ DK ಶಿವಕುಮಾರ್ ಅವರೇ, ನೀವೇ ಬೆಂಗಳೂರ ಅಥಾರಿಟಿ ಇಟ್ಕೊಂಡಿರೋರು, ಬೆಂಗಳೂರಿನ ಅಭಿವೃದ್ಧಿ ಇಟ್ಕೊಂಡಿರೋರು. ಬೆಂಗಳೂರು ಅಭಿವೃದ್ಧಿ ಇಟ್ಕೊಂಡು ಎಷ್ಟು ಏರಿಯಾಗಳು ಓಡಾಡಿದ್ದೀರಾ ಈ ಥರ ಅನಾಥರೈಸ್ ಬಿಲ್ಡಿಂಗ್ಗಳಿಗೆ ಹೊಡೆದಾಕಿರೋದಕ್ಕೆ? ಇದಕ್ಕೆ ಮಾತ್ರ ಫಸ್ಟೇ ಹೋಗ್ತೀರಾ? ಯಾಕೆ ಹೇಳಿ? ಅಲ್ಲಿ ಮುಸ್ಲಿಮ್ನಿದ್ದಾರೆ ಅಂತ ಹೇಳ್ಬಿಟ್ರಲ್ಲ, ಅದು ಯಾರು? ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್. ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ದಾರೆ. ಬುಲ್ಡೋಜರ್ ಸರ್ಕಾರ ಅಂದ ತಕ್ಷಣ ನಿಮಗೆ ಚುರುಕು ಅಂದ್ಬಿಡ್ತು. ಯಾಕೆ? ಅಲ್ಲಿ UPನಲ್ಲಿ ಇದ್ದಾರಲ್ಲ ಬುಲ್ಡೋಜರ್ ಯೋಗಿ ಬಾಬಾ, ಅವ್ರಿಗೆ ಚುರುಕನ್ನಲ್ಲ. ಯಾಕೆ ಹೇಳಿ? ಇಂಥ ಅಕ್ರಮ ಆಗಿರೋರಿಗೆಲ್ಲ ಅವರು ಮುಲ್ಲಾಜಿಲ್ಲದೆ ಬುದ್ಧಿ ಕಲಿಸ್ತಾರೆ. ಸರ್ಕಾರಕ್ಕೆ ಏನು ಬೇಕು ಕೋಟಿಗಟ್ಟಲೆ ಆಸ್ತಿನಿಗೆ ಉಳಿಸ್ಕೊಟ್ಟವ್ರೆ ಅವರು. ಮತ್ತು ಕೆಲವರು ಬಡವ್ರಿಗೆಲ್ಲರಿಗೂ ಅದೇ ಜಾಗದಲ್ಲಿ ಅತಿಕ್ರಮವಾಗಿ ಕಟ್ಕೊಂಡಿದ್ದಂಥ MLAಗಳು MP ಗಳ ಮನೆಯನ್ನೆಲ್ಲ ಹೊಡೆದಾಕ್ಬಿಟ್ಟು ಬಡವ್ರಿಗೆ ಮನೆ ಕಟ್ಕೊಟ್ಟಿದ್ದಾರೆ. ಆ ಥರದ್ದೇನಾದ್ರು ಬುದ್ಧಿ ಮಾಡ್ತಾ ಇದ್ದೀರಾ ನೀವು? ಇಲ್ಲ. ಈಗ ಬೇರೆ ಯಾವುದೋ ಒಂದು ಲೇಔಟ್ನಿಗೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಆ ಜಾಗಕ್ಕೆ ಇವ್ರನ್ನ ಕೊಡೋಕ್ಕೋಸ್ಕರ ಈ ಥರದ್ದೊಂದು ಸಂಚು ಹುಡುಕಿದ್ದೀರಾ ಅಷ್ಟೇ. ಈ ಥರ ಸಂಚು ಇನ್ಯಾವುದು ದಾರಿ ಇಲ್ಲ. ಹಿಂಗೆ ಹುಡುಕಿದ್ರೆ ಬೇಗ ಇದನ್ನು ಕೊಡ್ಬೋದು. ಕೊಡಿ, ಒಕ್ಬೋರ್ಡ್ ಅಂತಿರಲ್ವ, ಒಕ್ಬೋರ್ಡಲ್ಲಿ ಇಸ್ಕೊಳ್ಳಿ ಒಂದು 10 ಎಕರೆ ಇಸ್ಕೊಂಡು ಕೊಡಿ. ಮುಸ್ಲಿಮ್ನವ್ರಿಗೇನೆ ಸಪ್ರೇಟಾಗಿ, ಯಾರು ಬೇಡ ಹಂಗಂತಾರೆ ಅವ್ರಿಗೆ ಮನೆಯೇ ಕಟ್ಕೊಡಿ ಅವ್ರ ಜಾಗದಲ್ಲಿ. ಅವ್ರಿಗೇನೆ ಆಗಲ್ಲ ಅದು. ಯಾಕೆ ಹೇಳಿ? ಅದು ಅವ್ರ ಜಾಗ ಹೋಗ್ಬೇಡ್ದು, ನಮ್ಮ ಹಿಂದೂಗಳ ಜಾಗನೇ ಹೋಗ್ಬೇಕು. ಹಿಂದೂಗಳ ಟ್ರಸ್ಟ್ ದುಡ್ಡೇ ಬೇಕು, ದೇವಸ್ಥಾನದ ದುಡ್ಡೇ ಬೇಕು ನಿಮಗೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ ನೀವು? ಹೆಸರಿಗೆ ನಾನು ಒಬ್ಬ ಮುಖ್ಯಮಂತ್ರಿ, ನೋಡಿದ್ರೆ ಕೇರಳ ಮುಖ್ಯಮಂತ್ರಿ ಮಾತು ಕೇಳ್ತೀರಾ? ಇದು ಕೇರಳ ಮುಖ್ಯಮಂತ್ರಿ ನಡೆಸ್ತಾ ಇರೋದಾ ನಮ್ಮ ಸರ್ಕಾರನ? ಇನ್ನೊಬ್ಬ ಯಾರೋ ಇದಕ್ಕೇನು ವೇಣುಗೋಪಾಲ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಉಸ್ತುವಾರಿ. ನಮಗೆ ಕರ್ನಾಟಕ ಏನು ಉಸ್ತುವಾರಿನಾ? ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಉಸ್ತುವಾರಿ ಕಣ್ರಿ. ಅವರು ನಿಮ್ಮ ಪಾರ್ಟಿನಲ್ಲಿ ಆಗೋವಂಥ ಆಗುವಗಳಿಗೆ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ನೀವು ಹೆಂಗೆ ಇದು ಮಾಡಬೇಕು? ಹೆಂಗೆ ಕೊಡ್ತೀರಾ? ಇದಕ್ಕೆ ಎಲ್ಲ ಯಾರಾದರೂ ಒಬ್ರು ಹಾಕ್ತಾರೆ ನಿಮ್ಮ ಮೇಲೆ ಕೇಸು. ಇದರಿಂದ ನೀವು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ನೀವು ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ಇದು ನಾನು ನಿಮಗೆ ಒಂದು ಬುದ್ಧಿವಾದ ಹೇಳೋದಲ್ಲ. ನಾನು ನಿಜ ಅಂಶನಿಗ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ದೇಶದಲ್ಲಿ ನೀವೊಬ್ಬರೇ ಅಲ್ಲ ಬುದ್ಧಿವಂತರು, ನಿಮಗಿಂತ ಬುದ್ಧಿವಂತರು ಇನ್ನೂ ಇದ್ದಾರೆ. ಯಾರಾದರೂ ಒಬ್ಬ ಕೇಸ್ ಹಾಕ್ಬಿಟ್ಟು ನಿಮ್ಮನ್ನು ಅಲಿಸ್ತಾರೆ. ನೀವೇನು ಮಾಡೋಕ್ಕೆ ಹೊರಟಿರ್ತೀರ, ನಿಮಗೆ ಯಾವ ಕೆಲಸನೂ ಆಗಲ್ಲ, ಇರೋದನ್ನೂ ಹಾಳು ಮಾಡ್ತೀರಾ ನೀವು. ಅರ್ಥ ಆಯ್ತಾ? ಯಾರು ನಜೀರ್ ಅಹಮದ್ ಅವರು ರೀ, ನಿಮ್ಮ ಕಸ್ತೂರಿ ಬಾನಗರದಲ್ಲಿ ಬಂದು ನೋಡ್ರಿ ಜನಕ್ಕೆ ನೀರಿದೆಯಾ ಇಲ್ವಾ ಅಂತ. ನಿಮ್ದು ಯಾರ್ಯಾರು ಚೇಲಗಳು ಬಿಟ್ಟಿದ್ದೀರಲ್ಲ ರಮೇಶ್ ಅಂದ್ಕೊಂಡು ಏನ್ರಿ ಮಾಡಿಬಿಟ್ಟವ್ರೆ ಅವರು? ಏರಿನಲ್ಲಿ ಏನಾದ್ರು ಅನುಕೂಲ ಇದೆಯೇನ್ರಿ? ಹೇಳಿ. ಇದೆಲ್ಲ ನೋಡೋಂಗಿಲ್ಲ. ನಿಮ್ಮ ಇಷ್ಟಕ್ಕೆ ನೀವು ಹೋಗೋದು ಎಲ್ಲಿ? ಮಿನಿಸ್ಟರ್ ಅಲ್ವಾ, ಇಡೀ ಕರ್ನಾಟಕನೇ ಸುತ್ತಾಡ್ಬೋದು. ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಮುಸ್ಲಿಮ್ನವ್ರಿಗೆ ಏನು ಬೇಕೋ ಅದನ್ನು ಮಾತಾಡಬೇಕು. ಮೊದಲೇ ಮಾತಾಡ್ತಾ ಇದ್ದೆ, ಈಗ ಬಿಟ್ಟಿಯಾ ನೀನು ಮಂತ್ರಿ ಆಗೋದ್ಮೇಲೆ?
ವಿಧಾನಸೌಧದಲ್ಲಿ ಯಾರು ಅವನು ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದವನಿಗೆ ಏನು ಮಾಡಿದ್ರಿ ನೀವು? ಏನಾಯಿತು ನಿಮ್ಮ ಸರ್ಕಾರ ಏನು ಮಾಡ್ತು ಮಿಸ್ಟರ್ ಸಿದ್ದರಾಮಯ್ಯ ಅವರೇ? ಏನೂ ಮಾಡಲಿಲ್ಲ, ಮುಚ್ಚಾಕ್ಬಿಟ್ರಿ ಅದು ಅಷ್ಟೇ. ಅದೇ ಹಿಂದೂಗಳು ಯಾವನಾರು ಹೇಳಿದ್ರೆ ಇಷ್ಟೊತ್ತಿಗೆಲ್ಲ ಏನು ಮಾಡ್ತಾಯಿದ್ರಿ ಹೇಳಿ? ಜೈಲ್ಗೆ ಹಾಕ್ಸ್ಬಿಡ್ತಾಯಿದ್ರಿ ಏನೋ. ಹಿಂಗೆ ತಾನೇ ಮಾಡೋದು ನೀವು. ಓಕೆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಈಗ ನಾನು ಹೇಳೋದೇನೆಂದರೆ, ನನ್ನ ವಿಡಿಯೋನಿಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ, ಅನುವು ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.